ದರ್ಶನ್ ಅವ್ರಿಗೆ ಕೋರ್ಟ್ ರೆಗ್ಯುಲರ್ ಬೇಲ್ ಅನ್ನ ಕೊಟ್ಟಿದೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ನ್ಯಾಯಾಲಯದ ಮೂಲಕ ಈಗ ಟ್ರಯಲ್ ಸ್ಟಾರ್ಟ್ ಆಗತ್ತೆ, ವಿಚಾರಣೆ ಸ್ಟಾರ್ಟ್ ಆಗತ್ತೆ, ಇನ್ನೇನ್ ನೆಕ್ಸ್ಟ್ ಎವಿಡೆನ್ಸ್ ಗಳೆಲ್ಲ ಸ್ಟಾರ್ಟ್ ಆಗತ್ತೆ. ದರ್ಶನ್ ಅವರು ಮುಂದಿನ ಸಿನಿಮಾಗಳನ್ನ ಮಾಡ್ಬೋದು, ಅದ್ರಲ್ಲಿ ಏನು ಅಬ್ಜೆಕ್ಷನ್ ಇರಲ್ಲ. ನೋಡಿ, ಯಾವ್ದೋ ಒಂದು ಪ್ರಕರಣ ಆಯ್ತು, ಅದರಲ್ಲಿ ಕೋರ್ಟ್ ಬೇಲನ್ನ ಕೊಟ್ಟಿದೆ ಅಷ್ಟೇ, ಕ್ಲೋಸ್ ಅಲ್ಲಿಗೆ ಕೇಸು ಅದ್ರ ಪಾರ್ಗ ಅದು ಹಿಯರಿಂಗ್ ಮೂಲಕ ನಡ್ಕೊಂಡು ಹೋಗುತ್ತೆ, ಟ್ರಯಲ್ ಆಗುತ್ತೆ, ಕೋರ್ಟ್ ಇರ್ತಾರೆ, ಅವ್ರಿಗೆ ಆದಂತ ಲಾಯರ್ಗಳು ಇರ್ತಾರೆ, ನೋಡ್ಕೊಳ್ತಾರೆ ಅದನ್ನ. ಬಟ್ ಸಿನಿಮಾ ರಂಗದ ಮೇಲೆ ಯಾವ ಕೆಟ್ಟ ಪರಿಣಾಮನೂ ಇಲ್ಲ. ಅವ್ರ ಪಾಡ್ಗೆ ಅವ್ರು ಸಿನಿಮಾ ಮಾಡ್ಕೋಬಹುದು, ಪ್ರಚಾರ ಮಾಡ್ಕೋಬಹುದು, ಅವ್ರು ಏನ್ ಕೆಲಸ ಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ಇದ್ರಲ್ಲಿ ಯಾವುದೇ ಕಂಡೀಷನ್ಸ್ ಇಲ್ಲ. ಅಂದ್ರೆ ಮಾಧ್ಯಮಗಳಲ್ಲಿ ಮತ್ತೊಂದು ಮಗದೊಂದು ಮಾತಾಡ್ಬೇಡಿ ಅಂತೇನೋ ಕಂಡೀಷನ್ ಹಾಕಿದಾರಂತೆ, ಅದಕ್ಕೆ ಓಕೆ, ಅದು ಕರೆಕ್ಟ್ ಆಗೇ ಇದೆ. ಸರ್, ನೀವು ಅಂದ್ರೆ ಒಂದು ನಿಮ್ಗೆ ಲಾಯರ್ ಆಗಿರೋದ್ರಿಂದ ಕೇಳ್ತಾ ಇದ್ದಾರೆ, ಜೈಲ್ನಲ್ಲಿ ಅಂದ್ರೆ ನೀವು ಕೂಡ ನಿಮ್ಮ ಕ್ಲೈಂಟ್ಸ್ ಗಳನ್ನ ನೋಡ್ಲಿಕ್ಕಾಗ್ಲಿ ವಿಸಿಟ್ ಮಾಡಿರ್ತೀರಿ. ಸೊ ಜೈಲಲ್ಲಿ ಪ್ರತಿಯೊಂದು ಇದೆ ಅಂತಕ್ಕಂಥದ್ದು, ಸಿಗರೇಟ್ ಇದೆ, ಗಾಂಜಾ ಇದೆ, ಪ್ರತಿ ಒಂದೂ ಅಲ್ಲಿ ಜೈಲಲ್ಲಿ ಮೂವ್ ಆಗ್ತಾ ಇರುತ್ತೆ ಅಂತಕ್ಕಂಥ ಒಂದು ವಿಚಾರ. ಆದ್ರೆ ಕಾಫಿ ಟೀ ರೆಗ್ಯುಲರ್ ಆಗಿ ಅಲ್ಲೇನೆ ಏನು ಸಜಾ ಇರ್ತಕ್ಕಂಥ ಕೈದಿಗಳು ಮಾಡ್ತಾರೆ ಅಂತ, ಕಾಫಿ ಟೀ ಸಿಗರೇಟ್ ಎಲ್ಲ. ಸೊ ದರ್ಶನ್ ಅವರು ಒಂದು ಗ್ಲಾಸ್ ನ ಇಟ್ಕೊಂಡು, ಅಂದ್ರೆ ಒಂದು ಮಗ್ಗನ ಇಟ್ಕೊಂಡು ಟೀ ಕುಡಿಯೋದು ಅಂತಾರೆ, ಸಿಗರೇಟ್ ಕುಡಿಯೋದು ಅಂತಾರೆ. ಒಂದು ಫೋಟೋ ಬಹಳ ವೈರಲ್ ಆಗುತ್ತೆ. ಸೊ ಅದನ್ನ ತೆಗೆದವ್ರು ಯಾರು? ಆ ಕಾನೂನಲ್ಲಿ ಆ ಒಂದು ಮೊದಲಿಂದ ನಾವು ಜೈಲಿನಲ್ಲಿ ಇರ್ತಕ್ಕಂಥದ್ದೇ. ದರ್ಶನ್ ಅವ್ರ ವಿಚಾರನ ಯಾಕೆ ಅಷ್ಟು ಹೈಲೈಟ್ ಮಾಡಿದ್ರು? ಆ ತೆಗೆದವರ ಒಂದು ವಿಚಾರಗಳನ್ನ ಯಾಕೆ ಇನ್ನೂ ಮುಂದೆ, ಅಂದ್ರೆ ಮೀಡಿಯಾಗಳ ಮುಂದೆ ಆಗ್ಲಿ, ಜನರ ಮುಂದೆ ಆಗ್ಲಿ ತರ್ತಾ ಇಲ್ಲ? ಅದ್ರ ಮುಂದೆ ಏನಾದ್ರು ಏನು ಕಾನೂನಿನ ಕಾಣದ ಕೈಗಳ ಒಂದು ಕೈವಾಡಗಳು ಏನಾದ್ರು ಇದೆಯಾ? ಅಂದ್ರೆ ಗೊತ್ತಿದ್ದೇ ಈ ತರ ಮಾಡ್ತಿದ್ದಾರೆ ಅಂತ. ಸರ್, ಈಗ ಅಲ್ಲಿ ಜೈಲಲ್ಲಿ ಇರುವಂತ ಫೋಟೋ ಯಾಕೆ ವೈರಲ್ ಆಯ್ತು ಅಂದ್ರೆ, ಈಗ ಅವ್ರು ಯಾರು ಆಗಿರ್ಬೋದು, ಈಗ ದರ್ಶನ್ ಜೊತೆ ಫೋಟೋ ತೆಗೆಸ್ಕೊಂಡ್ರೆ ಒಂದು ಸ್ಟೇಟಸ್, ದರ್ಶನ್ ಎಣ್ಣೆ ಹೊಡಿತಾ ಇದ್ರು ಹಂಗೆ ಹಿಂಗೆ ಅನ್ಕೊಂಡು ಒಂದು ಫೋಟೋ ತಗೋಬಿಡ್ತಾರೆ. ಆ ಖುಷಿಗೆ ಯಾರಿಗಾನು ಶೇರ್ ಮಾಡಿರ್ಬೋದು ಅಷ್ಟೇ, ಅದೇನು ಉದ್ದೇಶಪೂರ್ವವಾಗಿಯೇ ಕಳಿಸಿರ್ಬೋದು. ಅಕಸ್ಮಾತ್ ದರ್ಶನ್ ನೋಡಿ ಆರಾಮಾಗಿದ್ದಾರೆ, ಏನು ಇಲ್ಲ, ಜೈಲಲ್ಲಿ ಆರಾಮಾಗಿ ಟೀ ಕಾಫಿ ಕುಡ್ಕೊಂಡು ಆರಾಮಾಗಿದ್ದಾರೆ ಅಂತ ಫೋಟೋ ಹೊಡೆದಿ ಸ್ನೇಹಿತರು ಕಳಿಸಿರ್ಬೋದು. ಆ ಸ್ನೇಹಿತರಿಂದ ವೈರಲ್ ಆಗಿರುವಂತದ್ದು. ಆರಾಮಾಗಿದ್ದಾರೆ ಅಂತ ಯಾರು ಒಬ್ಬ ಪತ್ರಕರ್ತ ಕಳ್ಸಾರ, ಕತೆ ತೀರ್ತಲ್ಲ ಅಲ್ಲಿ. ಹಂಗಾಗಿ ಏನಿದೆ, ಗೊತ್ತಿರೋರ್ಗೆ ಯಾರೋ ಶೇರ್ ಮಾಡಿರ್ತಾರೆ, ಅದೇನಾಯ್ತು ಟ್ರೋಲ್ ಆಗೋಯ್ತು. ನೋಡಿ, ನಮ್ಮಲ್ಲಿ ಜೈಲಲ್ಲಿ ಏನಾಗತ್ತೆ ಅಂದ್ರೆ, ಇದು ಕಟು ವಾಸ್ತವ, ಖಂಡಿತ ಎಲ್ಲ ಸಿಗತ್ತೆ. ಅದಕ್ಕೆ ಹೇಗ್ ಹೋಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಹಲವಾರು ಸಹ ಜೈಲರ್ಗಳು ತುಂಬಾ ದೊಡ್ಡ ತರನಾದಂತ ಎನ್ಕ್ವೈರಿಯನ್ನ ಮಾಡಿ ಎಲ್ಲ ಬಂದ್ ಮಾಡ್ತಾರೆ. ಕೆಲವೊಂದ್ಸಲ ಹೇಗ್ ಹೋಗುತ್ತೆ ಅಂತ ಅವ್ರ ಕೈಯಲ್ಲೂ ಕಂಡಿಡಿಯಕ್ ಆಗಲ್ಲ. ಕೆಲವೊಂದು ಗಾಂಜಾ ಹೋಗುತ್ತೆ, ಗಾಂಜಾ ಸೀಸ್ ಮಾಡ್ತಾರೆ, ಕೆಲವೊಂದು ಅದೇನೇನೋ ಹುಕ್ಕ, ಮತ್ತೊಂದು ಮಗದೊಂದು ಮೊಬೈಲ್ ಆರಾಮಾಗಿರ್ತಾರೆ. ಈಗ ಜೈಲು ಒಳಗಡೆ ಮೊಬೈಲ್ ಹೋಗೋ ಹಾಗಿಲ್ಲ. ಮೊಬೈಲ್ ಹೋಯ್ತು ಅಂದ್ರೆ ಏನರ್ಥ? ಈಗ ಗೊತ್ತಿರೋರು ಯಾರು ಸಪೋರ್ಟ್ ಮಾಡಿರ್ತಾರೆ. ಈ ಸಿನಿಮಾಗಳನ್ನ ನಾವು ನೋಡ್ತೀವಲ್ಲ, ಈ ಶಂಕರ್ ನಾಗು, ಅಂಬರೀಷ್ದು ಫಿಲಂಗಳೆಲ್ಲ, ಪೊಲೀಸ್ದು, ದೇವರಾಜ್ದೆಲ್ಲ ನೋಡ್ತೀವಲ್ಲ ನಾವು, ಜೈಲಲ್ಲಿ ಎಲ್ಲಾ ತರನಾದಂತೂ ಸಪ್ಲೈ ಆಗ್ತವೆ ಅಂತ. ಇದು ಸಿನಿಮಾಗಳಲ್ಲೂ ಅಷ್ಟೇ ಸತ್ಯನೇ, ನೈಜ ಜೀವನದಲ್ಲೂ ಅಷ್ಟೇ ಸತ್ಯ. ಅವರು ಗೊತ್ತಿರೋರು ಅಥವಾ ಫೇವರ್ಸು, ಸೆಲೆಬ್ರಿಟಿ, ಈಗ VIP ಗಳು ಅಂತ ಇರ್ತಾರಲ್ಲ, ಅವ್ರ ಹತ್ರ ಸತ್ಯವಲ್ಲೂ ಎಲ್ಲವೂ ಇರ್ತಾರೆ. ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ, ಜೈಲರ್ ಏನ್ ದನ ಕಾಯಕವನೇನ್ರಿ, ಅಲ್ಲಿ ಸಾವಿರಾರು ಜನ ಪೊಲೀಸರು ಇರ್ತಾರೆ, ಅವರನ್ನ ಮೀರಿ ಜೈಲ್ ಒಳಗೆ ಒಂದು ಮೊಬೈಲ್ ಹೋಯ್ತು, ಜೈಲ್ ಒಳಗಡೆ ಒಂದು ಸಿಗರೇಟ್ ಹೋಗಿದೆ, ಜೈಲ್ ಒಳಗೊಂದು ಇದು ಹೋಗಿದೆ ಅಂದ್ರೆ ಏನರ್ಥ ಅದು? ಈಗ ಸಿಗರೇಟು ಮತ್ತೊಂದು ಮಗದೊಂದೆಲ್ಲ ಜೈಲ್ ಒಳಗಡೆನೆ ಮಾರಾಟ ಮಾಡ್ತಾರೆ, ಅವ್ರು ಸೇರ್ಕೋಬಹುದು, ಅದು ಅವ್ರ ರೈಟ್ಸ್, ಅದು ಪರ್ಸನಲ್ ರೈಟ್ಸ್. ಕೈದಿಗಳು ಒಂದೆರಕೆ ಅಲ್ಲಿ ಏನು ಮಾಡಬಾರ್ದು ಅಂತಲ್ಲ, ಶಿಕ್ಷೆ ಕೊಡ್ಬೇಕು ಅನ್ನೋದು ಕಾನೂನು. ಅವ್ರಿಗೆ ಎಲ್ಲಾ ರೀತಿಯ ಹಕ್ಕುಗಳು ಸಹ ಕೈದಿಗಳಿಗಿರತ್ತೆ. ಅವರು ಎಂಟರ್ಟೈನ್ಮೆಂಟ್ ಮಾಡ್ಬೋದು, ಕ್ರಿಕೆಟ್ ಆಡ್ಬೋದು, ಕ್ಯಾರಂ ಬೋರ್ಡ್ ಆಡ್ಬೋದು, ಚೆಸ್ ಆಡ್ಬೋದು, ಎಲ್ಲಾ ರೀತಿಯ ಹಕ್ಕುಗಳನ್ನು ಕೊಟ್ಟಿದೆ ಕಾನೂನು. ಹಂಗಾಗಿ ಕೈದಿಗಳು ಎಂಜಾಯ್ ಮಾಡಬಾರ್ದು ಅಂತ ಎಲ್ಲೂ ಸಹ ಕಾನೂನಿಲ್ಲ. ಒಳಗಡೆ ಕೆಲವೊಂದ್ಸಲ ಇಲ್ಲಿಗೆಲ್ಲ ಹೋಗ್ತದೆ, ಅದನ್ನ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾರೆ. ಕೆಲವೊಂದು ಸಲ ನಾನು ವಾಸ್ತವವಾಗಿ ಹೇಳುವಂಥದ್ದು ಸರ್ವ್ ಆಗ್ಬಿಡ್ತವೆ, ಅದಕ್ಕೆ ನಾವೇನು ಮಾಡಕ್ ಆಗಲ್ಲ. ದೊಡ್ಡವ್ರು ಇರ್ತಾರೆ ಅಂದ್ರೆ ಸರ್ವ್ ಆಗ್ತಾವ ಅವು. ಸರ್, ಇನ್ನೊಂದು ಅಂದ್ರೆ ಎಲ್ಲ ಸಿಕ್ಕಾಪಟ್ಟೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ದರ್ಶನ್ ಅವರು ಮಾಧ್ಯಮಗಳ ಮುಂದೆ ಬೆನ್ನೋವು ಇರೋ ರೀತಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಆ ರೀತಿ ಮಾಡಿಲ್ಲ ಅಂದ್ರೆ ಏನಾದ್ರು ಕಾನೂನಿನ ಶಿಕ್ಷೆ ಆಗತ್ತಾ? ಹೇಗೆ ನಿಮ್ಮ ಒಂದು? ಸರ್, ನಮ್ಮಲ್ಲಿ ನಮ್ಮ ಪ್ರೊಫೆಷನ್ ಗಳನ್ನ ನಾವು ಮಾಡ್ತೀವಿ ಅಷ್ಟೇ. ಯಾವುದೇ ಒಬ್ಬ ವಕೀಲ ಆದ್ರೂ ಸಹ ನಮ್ಮ ಕ್ಲೈಂಟ್ ಅನ್ನ, ನನ್ನ ಕಕ್ಷಿದಾರನನ್ನ ನಾನು ಯಾವ ರೀತಿ ರಕ್ಷಣೆ ಮಾಡ್ಬೇಕು ಅನ್ನೋದಷ್ಟೇ ನನ್ನ ಹಿತಾಸಕ್ತಿ. ಅವ್ರೇನ್ ಮಾಡ್ತಾರೆ ಮುಂದೇನಾಗತ್ತೆ ನನಗೆ ಅವಶ್ಯಕತೆ ಇಲ್ಲ.
ಕಾನೂನುಬದ್ಧವಾಗಿ ಒಂದಷ್ಟು ಪ್ರಾವಿಷನ್ಸ್ ಗಳಿಗೆ ಕಾನೂನಲ್ಲಿ ಬೇಲ್ಗಳನ್ನ ಕೊಟ್ಬಿಡುತ್ತೆ. ಅದರಲ್ಲಿ ಮೊದಲನೇದಾಗಿ ಮೆಡಿಕಲ್ ಆಗಿ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಏನಾರು ದೊಡ್ಡ ಮಟ್ಟದ ಶಸ್ತ್ರಚಿಕಿತ್ಸೆ ಮತ್ತೊಂದು ಮಗದೊಂದಕ್ಕೆ ಕೋರ್ಟ್ ಇಮಿಡಿಯೇಟ್ ಬೇಲನ್ನ ಗ್ರಾಂಟ್ ಮಾಡುತ್ತೆ. ಅದು ಅವರ ವಕೀಲರು ಮಾಡಬೇಕಾದ ಕೆಲಸ ಅವರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೋರ್ಟ್ಗೆ ಕೊಡುವಂತ ಮೆಡಿಕಲ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೋರ್ಟ್ಗೆ ಮೆಡಿಕಲ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ಮೇಲೆ ಕೋರ್ಟ್ ಗ್ರಾಂಟ್ ಮಾಡುತ್ತೆ. ಆಮೇಲೆ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದೇ 302 ಕೇಸಸ್ ಮರ್ಡರ್ ಕೇಸಸ್ಗಳಲ್ಲಿ ಒಂದ್ 6 ತಿಂಗಳು 7 ತಿಂಗಳಾದ್ಮೇಲೆ ಬೇಲ್ ಆಗತ್ತೆ. ಕೆಲವೊಂದು ತುಂಬಾ ಎವಿಡೆನ್ಸ್ ಸ್ಟ್ರಾಂಗ್ ಇರ್ತಾವಲ್ಲ, ಅಂತವು ಬೇಲ್ ಆಗತ್ತೆ. ಯಾವುದೇ ಕಾರಣಕ್ಕೂ ಬೇಲ್ ಆಗಲ್ಲ. ಇದ್ರಲ್ಲಿ ಏನಾಗತ್ತೆ, ಆಲ್ಮೋಸ್ಟ್ ಕೇಸಸ್ ಅಲ್ಲಿ ನಾನು ಏನ್ ಹೇಳಿದೆ ಬೇಲ್ ಆಗತ್ತೆ ಅಂತ, ಅದರಲ್ಲೂ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಸಾಮಾನ್ಯವಾದ ಆರೋಪಿಯಾಗಿ ದರ್ಶನ್ ಅವ್ರಿಗೂ ಬೇಲ್ ಆಗಿದೆ ಹೊತ್ತು ಯಾರೋ ಸೆಲೆಬ್ರಿಟಿ ಮತ್ತೊಂದು ಮಗದೊಂದು ಒಳ್ಳೆ ಲಾಯರ್ ಇಟ್ಕೊಬಿಟ್ಟವ್ರೆ, ಕೋಟಿ ಫೀಸ್ ಕೊಟ್ಬಿಟ್ಟವ್ರಂತೆ, ಇದೆಲ್ಲ ಬರೋದಿಲ್ಲ. ಆಮೇಲೆ ಕೆಲವೊಂದು ನಾನು ಯೋಚನೆ ಮಾಡ್ತಾ ಇರ್ತೀನಿ, ಲಾಯರ್ಗೆ ಕೋಟಿ ದುಡ್ಡು ಕೊಟ್ಬಿಟ್ಟಿದಾರಂತೆ, ಜಡ್ಜ್ನೇ ಫಿಕ್ಸ್ ಮಾಡ್ಬಿಟ್ಟವ್ರಂತೆ. ಇದೆಲ್ಲ ಏನಾಗತ್ತೆ ಅಂದ್ರೆ ಇದಕ್ಕಿಂತ ದೊಡ್ಡ ಅಸಂಬದ್ಧ ಹೇಳಿಕೆ ಇನ್ನೊಂದಿಲ್ಲ. ಆಮೇಲೆ ನಾನು ಹೇಳೋದೇ ಗೊತ್ತಾ, ಈಗ ಜಡ್ಜ್ನ ಫಿಕ್ಸ್ ಮಾಡ್ಕೊಬಿಡ್ತಾರೆ ಅಂತ ಅಂತಾರೆ ಕೆಲವೊಬ್ರಿಗೆ. ಎಷ್ಟು ಕೋಪ ಬರುತ್ತೆ ನಮ್ಗೆ ಅಂದ್ರೆ, ಏನ್ 10 ಕೋಟಿ ಕೊಟ್ರೆ ಜಡ್ಜ್ ಫಿಕ್ಸ್ ಆಗ್ತಾರಂತೆ. ಯಾರು ಹೇಳೋದು ಅದನ್ನ? 10 ಕೋಟಿ ಅಲ್ಲ 20 ಕೋಟಿ ಆಗ್ಬಿಡ್ಲಿ. ಈ ದುಡ್ಡಿರೋರು ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ಸಾವಿರಾರು ಜನ, ಲಕ್ಷಾಂತರ ಕೋಟಿ ಲೂಟಿ ಮಾಡಿ ಇಟ್ಕೊಂಡವ್ರೆ. ಒಂದು ಮರ್ಡರ್ಗೆ 10 ಕೋಟಿನೇ ಅಲ್ಲ, 100 ಕೋಟಿ ಆಗ್ಲಿ ಒಂದ್ ಮರ್ಡರ್ಗೆ 100 ಕೋಟಿ ಕೊಟ್ಟು ಸೂಪರಿ ಕೊಟ್ಟು ಓಡಿಸೋರು ಎಷ್ಟು ಜನ ಇರ್ತಾರೆ ಅನ್ಕೊಂಡಿದ್ದೀರಾ? ಆಯ್ತು, ಅದೆಲ್ಲ ಬೇಡ. ಈಗ ತುಮಕೂರಲ್ಲಿ 25,000 ರೂಪಾಯಿಗೆ ಸೂಪರಿ ಕೊಟ್ಬಿಟ್ಟು ಕೊಲೆ ಮಾಡಿಸಿದ್ರು ತುಮಕೂರಲ್ಲಿ ಸೇಟುನ. ಜಯನಗರದಲ್ಲಿ ಒಂದು 50,000 ರೂಪಾಯಿ ಕೊಲೆ ಮಾಡಿಸಿದ್ರು, 50,000 ರೂಪಾಯಿ ಅಷ್ಟೇ. ಇವ್ರಿಗೆ 10 ಕೋಟಿ ಕೊಟ್ಟು ಬೇಲ್ ಮಾಡಿಸ್ಬೇಕಾ? ಇಲ್ಲೇ ಆಯ್ತಲ್ಲ ಸರ್. ಈಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಪಾಪ ಅವನ ಹತ್ರ ದೊಡ್ಡ ದುಡ್ಡು ಇರುತ್ತೆ ಅಂತ ಹೋಗಿ ಚುಚ್ಚು ಸಾಯ್ತಾರೆ, ಅವನ ಹತ್ರ ದುಡ್ಡೇ ಇರಲ್ಲ, ಫ್ರೀಯಾಗಿ ಕೊಲೆ ಮಾಡ್ತಾರೆ. ಇದು ಸಮಾಜದಲ್ಲಿ ಆಗುವಂತ ಕೆಲಸಗಳಿವೆಲ್ಲ. ಹಾಗಾಗಿ ನಾವು ಜಡ್ಜನ್ನ ಕಾನೂನನ್ನ ಫಿಕ್ಸ್ ಮಾಡ್ಕೊಬಿಡ್ತಾರೆ, ಜಡ್ಜ್ನ ಫಿಕ್ಸ್ ಮಾಡ್ಕೊಬಿಡ್ತಾರೆ. ಲಾಯರ್ಗೆ ಎಷ್ಟೋ ಕೋಟಿ ದುಡ್ಡು ಕೊಟ್ಟವ್ರೆ, ಜಡ್ಜ್ಗೆ ಎಷ್ಟೋ ದುಡ್ಡು ಸೂಟ್ ಕೇಸ್ ಕಟ್ಲೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಅದು ದೊಡ್ಡ ತಪ್ಪದು. ಕಾನೂನಲ್ಲಿ ಅದಕ್ಕೆ ಇದೇ ಇಲ್ಲ, ಪ್ರಾವಿಷನ್ಸೇ ಇಲ್ಲ. ಆಮೇಲೆ ಯಾವುದೇ ಲಾಯರ್ ಆದ್ರೂ ಸಹ ಜಡ್ಜ್ನ ಮೀಟ್ ಮಾಡುವಂತ ಕೆಲಸ ನಮ್ಗಿರೋದಿಲ್ಲ. ಅದರಲ್ಲೂ ನಮ್ಮಲ್ಲಿ ಮೆರಿಟ್ಸ್ ಆಗ್ತಲ್ಲ, ಕೇಸಲ್ಲಿ ತುಂಬಾ ಮೆರಿಟ್ಸ್ ಮತ್ತೊಂದು ಮಗದೊಂದು ಇರುತ್ತಲ್ಲ, ಅದ್ರಲ್ಲೂ ಒಂದ್ 2 ನಿಮಿಷ ಅಪಾಯಿಂಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಕೇಸ್ ಬಗ್ಗೆ ಮಾತಾಡ್ಕೊಂಡು ನಾವು ಬರ್ತೀವಿ ಅಷ್ಟೇನೆ. ಹಣಕಾಸು ಮತ್ತೊಂದು ಮಗದೊಂದು ಸಾರ್ವಜನಿಕರು ತಿಳಿದುಕೊಂಡಿರೋ ತರ. ಆಮೇಲೆ ಎಷ್ಟೊಂದು ನಾನು ಕೇಳಿದೀನಿ, ಎಷ್ಟೋ ಮತ್ತೊಂದು ಮಗದೊಂದು ಮಾತಾಡ್ತಾರೆ, ಒಂದ್ 10 ಕೋಟಿ ಕೊಟ್ಬಿಟ್ಟು ಜಡ್ಜ್ನೇ ಫಿಕ್ಸ್ ಮಾಡ್ಕೋತೀನಿ ಅಂತಾರೆ. ಇದೆಲ್ಲ ತುಂಬಾ ಅಪಪ್ರಚಾರ, ಅಸಂಬದ್ಧ ಮತ್ತು ಕಾನೂನು ಬಾಹಿರ. ಜಡ್ಜ್ಗಳನ್ನ ಮತ್ತು ನ್ಯಾಯಾಲಯವನ್ನ ಕೊಂಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ದರ್ಶನ್ಗಾಗಿರುವಂತದ್ದು ಕಾನೂನುಬದ್ಧವಾದ ಬೇಲ್ ಅದು.